ಒಂದು ಪದ ಬಳಸಿದ್ದಾರೆ ಮೇಡಮ್. ಈ ಬಾರಿಯ MP ಚುನಾವಣೆಯಲ್ಲಿ ನಾಟಿ ಮತ್ತೆ ಹೈಬ್ರಿಡ್ ಅನ್ನೋ ಪದ ಬಳಸಿದ್ದಾರೆ. ನಾಟಿ ಮಂಡ್ಯ ನಾಟಿಯವರಿಗೆ ನಾಟಿ ಅದ ನಮ್ಮ ಪಕ್ಷ ನಾಟಿ ಆಗಿರೋದು ಅವ್ರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಸೀರಿಯಸ್ ಆನ್ಸರು ಕೊಡಕ್ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡಿಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕೆ ನಮ್ಗೆ ಒಂದಷ್ಟು ಒಂದು ಕ್ವಾಲಿಫಿಕೇಶನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತುವಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾಟಿ ಅನ್ನೋದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ, ಸ್ಥಳೀಯವಾಗಿರುವಂತವರಿಗೆ ನಾವು ಟಿಕೆಟ್ ಕೊಡ್ತೀವಿ, ಸ್ಥಳೀಯರೇ ಕೈ ಹಿಡಿತಾರೆ ಅಂತ ಹೇಳ್ತಾರೆ. ಅಲ್ಲ, ಅವ್ರ ಪಕ್ಷ, ಅವ್ರ ತೀರ್ಮಾನ, ಅವ್ರು ಯಾರು ಕೊಟ್ರು, ಯಾರು ಕೊಡ್ತಾರೆ, ಯಾರು ಗೆಲ್ಸಿದ್ ಅದೊಂದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳಕ್ ಆಗಲ್ಲ, ಅದು ಜನಕ್ಕೆ ಬಿಟ್ಟು ವಿಚಾರ. ಈಗ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ, ಅದು ಪಕ್ಷಕ್ಕೆ, ಪಕ್ಷದ ಲೀಡರ್ಸ್ಗೆ ಬಿಟ್ಟ ವಿಚಾರ. ಸ್ವಾಭಿಮಾನ ಚುನಾವಣೆ ಅಂತಂದು ಕೂಡ ಬಳಸಿದ್ದಾರೆ ಮೇಡಮ್. ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ ಅಂತ ಬಿಟ್ಟು ನಾವು ಪದ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಕಳೆದ ಎಲೆಕ್ಷನ್ ಇಂದ. ಒಳ್ಳೆ ತಾನೆ. ಮೇಡಮ್, ಈಗ ಚುನಾವಣೆ ಹತ್ರ ಬರ್ತಾ ಇದೆ, ನೀವು ಲಾಬಿ ನಡೆಸ್ತಾರೆ, ಓಕೆ, ಅದಕ್ಕೆ ವಿಶ್ವಾಸ ಹೇಗಿದೆ ಮೇಡಮ್? ಟಿಕೆಟ್ ಸಿಗೋ ವಿಶ್ವಾಸ? ನೋಡಿ, ಲಾಬಿ ಅನ್ನೋ ಪದಕ್ಕೆ ನಾನು ತುಂಬಾ ಅಗೇನ್ಸ್ಟ್. ನಾನು ಲಾಬಿ ಮಾಡಲ್ಲ. ಲಾಬಿ ಮಾಡೋಕ್ಕೆ ನನ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ನಾನು ಪಾಲಿಟಿಕ್ಸ್ ಬಂದಾಗ ನನಗೇನು ಇದರಲ್ಲಿ ಎಕ್ಸ್ಪೀರಿಯನ್ಸು ಇರಲಿಲ್ಲ. ನಾನು ಬರ್ತೀನಿ ಅಂತಾನು ಅನ್ಕೊಂಡು ಬಂದಿಲ್ಲ. ಇಲ್ಲ, ಇಲ್ಲಿ ಏನೇನೋ ಆಕಾಂಕ್ಷೆ, ಆಸೆ ಏನೇನೋ ಆಗ್ಬಿಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವಳಲ್ಲ ನಾನು. ಜನ ಆವಾಗ ನನ್ನನ್ನು ಕೇಳಿದ್ರು. ಮಂಡ್ಯದ ಜನ ಅಂಬರೀಷ್ ಅವರನ್ನ ತುಂಬಾ ಹೆಚ್ಚಿನ ಅಭಿಮಾನ, ಹುಚ್ಚರಂತೆ ಇದ್ದಂತ ಅಭಿಮಾನ ಮಂಡ್ಯದಲ್ಲಿತ್ತು ಅಂತ ಅವ್ರ ಜಾಗದಲ್ಲಿ ನನ್ನನ್ನು ನೋಡ್ಬೇಕು, ನೀವು ನಮ್ ಕೈ ಬಿಡಬಾರ್ದು ಅನ್ನೋ ಒಂದು ಒತ್ತಾಯದಿಂದ ನಾನು ಬಂದವಳು. ಹಾಗೆ ನನ್ನ ಆಸೆಯಿಂದ ನಾನು ಬಂದವಳಲ್ಲ. ಬಟ್ ಬಂದ ಮೇಲೆ ನನ್ನ ಕೆಲಸ ಏನು, ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ. ನನಗೆ ನನ್ನ ಗಮನಕ್ಕೆ ಬಂದಂತ ಇಶ್ಯೂಗಳನ್ನ ನಾನು ತಗೊಂಡು ಹೋರಾಟ ಮಾಡಿದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ಫಸ್ಟ್ ಟೈಮ್ MP ಆಗಿದ್ರು, ಇಂಡಿಪೆಂಡೆಂಟ್ MP ವಿತೌಟ್ ಎನಿ ಪಾರ್ಟಿ ಸಪೋರ್ಟ್ ಇದ್ರೂ ಕೆಲಸವನ್ನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಪರ್ಫೆಕ್ಟ್ ಅಂತ ಯಾರು ಇರೋಕ್ ಸಾಧ್ಯ ಇಲ್ಲ, ಬಟ್ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ, ಅದನ್ನ ಪ್ರೂವ್ ಮಾಡಿದ್ದೀನಿ.